ಸರ್ ಲೋ ನವೀನ ನಾನು ನಾಯಕ ನಟನಾಗಿ ಮಾಡಿದ್ದೀನಿ. ಇದಕ್ಕೆ ಸಾರಿ ನಾನು ನನ್ನ ಮಾತಿನ ಬರದಲ್ಲೆಲ್ಲ ಹೇಳೋದನ್ನೇ ಮರ್ತುಬಿಟ್ಟೆ. ಇದಕ್ಕೆ ಬೆನ್ ಚಿಕ್ಕಸ್ವಾಮಿ ಅಂತ ನಾನು ಅಮೇರಿಕಾದಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿ ಕನ್ನಡ ಸಂಘದವರು ನಮ್ಮನ್ನ ಕರೆಸ್ಕೊಂಡಿದ್ರು. ಅಲ್ಲಿ ಹೋಗಿದಾಗ ಅಲ್ಲಿ ಏನೋ ಅವ್ರಿಗೆ ನಾನು ಮಾಡ್ಕೊಂಡಿದ್ದ ಪ್ರಾಜೆಕ್ಟ್ ಎಲ್ಲ ಡೀಟೇಲ್ಸ್ ಹೇಳಿದೆ. ನೋಡಪ್ಪ, ನಾನು ಅಮೇರಿಕಕ್ಕೆ ಬಂದು ಸೆಟ್ಲಾಗಿ 40 ವರ್ಷ ಆಯಿತು. ಆದರೆ ಏನೇ ಆದರೂ ನಾನು ಇಲ್ಲಿ ಜಮೀನು ತಗೊಂಡು ಕುರಿ ಸಾಕ್ತಾ ಇದ್ದೀನಿ, ದನ ಸಾಕ್ತಾ ಇದ್ದೀನಿ. ನಮ್ಮ ಏನೇ ಆದರೂ ನಾವು ಬೆಳೆದಿರೋದನ್ನ ನಾವು ಮರ್ತಿಲ್ಲ. ಆದರೆ ನೀನು ಹಳ್ಳಿ ಸೊಗಡಿಟ್ಕೊಂಡು ಕಥೆನ ಮಾಡಿದ್ಯಾ, ಇದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವರು ನಿರ್ಮಾಪಕರಾಗಿ ಕೀರ್ತಿ ಸ್ವಾಮಿ, ಬೆನ್ ಚಿಕ್ಕಸ್ವಾಮಿ ಅಂತ ನಮ್ಮ ಸಿನಿಮಾಗೆ ತುಂಬ ಪಿಲ್ಲರ್ ಆಗಿ ನಿಂತಿದ್ದಾರೆ. ಸೊ ಅಂಥವ್ರಿಂದನೇ ನಾವು ಹೊಸ ಕಲಾವಿದರುಗಳು ಮುಂದೆ ಬರೋಕ್ಕಾಗಿದ್ದು. ಇದಕ್ಕೆ ಧನುರ್ಧಾರಿ ಪವನ್ ಅಂತ ಡೈರೆಕ್ಟ್ ಮಾಡಿದ್ದಾರೆ. ಮೈಸೂರು ಭಾಗದಲ್ಲೆಲ್ಲ ಸಿನಿಮಾ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಅಲ್ಲೆಲ್ಲ ನಾನು ಅವರು ಥಿಯೇಟ್ರ್ ವಿಸಿಟ್ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ, ಜನಗಳ ಜೊತೆ ಇದ್ದಾರೆ. ಮತ್ತು ಇದಕ್ಕೆ ಸಂಗೀತ ನಾನೇ ಮಾಡಿದ್ದೀನಿ. ಈ ಸಿನಿಮಾದ ಕಥೆ ಬಂದು ನಾನು ಮತ್ತು ಸುನೀಲ್ ಮೈಸೂರು ಅಂತ ಇಬ್ಬರು ಸೇರ್ಕೊಂಡು ಮಾಡಿರುವಂಥದ್ದು. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರೋರೆಲ್ಲ ಸುಮಾರು ಎಲ್ಲ ಹೊಸಬರೇ. ಬೀದಿ ನಾಟಕ ಮಾಡೋರು, ಪೌರಾಣಿಕ ಸಾಮಾಜಿಕ ನಾಟಕ ಮಾಡೋರು, ಮತ್ತು ರೀಲ್ಸ್ ಮಾಡ್ತಿದ್ದಂಥ ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಹುಡುಗ, ಇಂಥವ್ರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಲೋ ನವೀನನ ಕಟ್ಟಿದ್ದೀವಿ. ಸೊ ಇದೇ ಜನಗಳಿಗೆ ಇಷ್ಟ ಆಗ್ತಾ ಇರುವಂಥದ್ದು. ಇದು ನಮ್ಮ ತಂಡ. ಮತ್ತು ಇದರಲ್ಲಿ ಹೀರೋಯಿನ್ ಬಂದು IT ಕೆಲಸ ಮಾಡ್ತಿದ್ದಂಥ ಒಂದು ಹುಡುಗಿ ವರ್ಷ ಅಂತ. ಆ ಹುಡುಗಿನ ಆಯ್ಕೆ ಮಾಡಿಕೊಂಡು, ಆ ಹುಡುಗಿನೂ ಕೂಡ ಮೊದಲನೇ ಮೂವಿ. ನೀವೆಲ್ಲ ಸಂಜೆ ಸಿನಿಮಾ ನೋಡಿದ್ರೆ ಗೊತ್ತಾಯ್ತದೆ ಈ ಪಾತ್ರಗಳು. ಅಂದರೆ ಲೋ ನವೀನ ಮಾತ್ರ ಸೆಂಟ್ರಿಕ್ ಆಗಿರ್ತಾನೆ, ಇಲ್ಲಿ ಯಾವುದು ಹೀರೋಯಿಸಮ್ ಇರಲ್ಲ. ಈ ಚಿತ್ರದಲ್ಲಿ ಬರುವಂಥ ಪಾತ್ರಗಳೆಲ್ಲವೂ ಹೀರೋ ಆಗಿ, ಅಂದರೆ ಎಲ್ಲ ಪಾತ್ರಗಳನ್ನು ಜನ ಎಂಜಾಯ್ ಮಾಡ್ತಾರೆ. ಇಲ್ಲ ಸರ್, ಇಲ್ಲ. ಲೋ ನವೀನ ಅನ್ನೋದು ಅದೊಂದು ಪಾತ್ರ. ನಾವು ನೋಡಿದ್ದಂಥದ್ದು, ನಾವು ಬೆಳೆದಂಥ ವಾತಾವರಣದಲ್ಲಿ ನಾವು ಕೇಳಿದ್ದಂಥದ್ದು, ನೋಡಿದ್ದಂಥದ್ದನ್ನ 1-2 ಗಂಟೆಗಳ ಕಾಲ ಮನರಂಜನೆ ಅಷ್ಟೇ ನಾವು ಹೇಳಕ್ ಹೊರಟಿರೋದು. ಜನಗಳಿಗೆ ಇವತ್ತು ಸಾಕಷ್ಟು ಈಗ ಒತ್ತಡಗಳಲ್ಲಿರ್ತಾರೆ. ಅವ್ರದೇ ಕೆಲಸ, ಅವ್ರದೇ ಬಿಸ್ನೆಸ್ಸು, ಅವ್ರದೇ ಮನೆಯ ಜಂಜಾಟಗಳು. 2 ಗಂಟೆಗಳ ಕಾಲ ಥಿಯೇಟ್ರಿಗೆ ಬಂದರೆ ಅವ್ರಿಗೆ ಸಮಯ ಹೆಂಗೋಯ್ತು ಅಂತ ಗೊತ್ತಾಗಬಾರ್ದು. ಆ ಲೋ ನವೀನ ಸಿನಿಮಾ ಒಳಗೆ ಅವ್ರು ಟ್ರಾವೆಲ್ ಮಾಡಬೇಕು. ಅಯ್ಯೋ ಈ ಪಿಕ್ಚರ್ಗೆ ಯಾಕಪ್ಪ ಬಂದ್ವಿ ಅಂತ ಅವ್ರು ಫೋನ್ ಎತ್ಕೋಬಾರ್ದು. ಬೇರೆ ಕೆಲಸನಾದರೂ ಮಾಡ್ಬೋದಿತ್ತಲ್ಲ, 2 ಗಂಟೆಗಳ ಕಾಲ ವೇಸ್ಟ್ ಆಯಿತು ಅಂತ ಅನ್ನಿಸ್ಬಾರ್ದು ಅವ್ರಿಗೆ. ಅಷ್ಟೇ ನಾವು ಟಾರ್ಗೆಟ್ ಮಾಡಿರೋದು, 2 ಗಂಟೆಗಳ ಕಾಲ ಎಂಟರ್ಟೈನ್ಮೆಂಟ್. ಇಲ್ಲ ಸರ್, ಲೋ ನವೀನ ಟೈಟ್ಲ್ ಅಷ್ಟೇ ಸಿನಿಮಾದ ಟೈಟ್ಲು. ಸರ್ ಈಗ ಕಥೆ ಕಂಪ್ಲೀಟ್ ನಾವೇ ಮಾಡಿರೋದ್ರಿಂದ ಅದಕ್ಕೊಂದು ಟೈಟ್ಲ್ ಬೇಕಿತ್ತು. ಆ ಟೈಟ್ಲಿಗೆ ಯಾವುದಾದ್ರೂ ಒಂದು ಹೆಸರು ಬೇಕಿತ್ತು, ಹೀರೋಗೊಂದು ಹೆಸರು ಇಡಬೇಕಿತ್ತು. ಲೋ ನವೀನನ್ಗ ನಾನೊಂದು ಯಾವುದೋ ಬೇರೆ ಟೈಟ್ಲ್. ಸರ್ ಸ್ಫೂರ್ತಿ ಏನಿಲ್ಲ ಸರ್, ಹಿಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಸುನೀಲು. ಅಣ್ಣ ನಾನು ಈ ಟೈಟ್ಲ್ ಇಡವ, ನಾನು ಯಾವುದೋ ಹೇಳಿದೆ, ಒಂದು ಹಳೆ ಸಿನಿಮಾದು ಬಲೆ ಭಾಸ್ಕರ ಅಂತ ಹೇಳಿದೆ. ಲೋ ನವೀನ ಬೇಡ ಕಣೋ, ಲೋ ನವೀನ ಬೇಡ ಕಣೋ, ಲೋ ನವೀನ ಅಂತಲೇ ಇಡೋ, ಇದಕ್ಕಿಂತ ಇನ್ಯಾವ ಟೈಟ್ಲ್ ಬೇಕು ಅಂದ. ಅದನ್ನಿಟ್ವಿ. ಆ ಟೈಟ್ಲ್ ಇವತ್ತು ಕತೆಗೆ ಎಷ್ಟು ಆ್ಯಪ್ಟ್ ಆಗುತ್ತೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಲೋ ನವೀನ ಉಸಾರು ಕಲಾ ಅಂತ ಸಬ್ ಟೈಟ್ಲು. ಎಣ್ಣೆ ಆಡಿಲ್ಲ. ಎಣ್ಣೆ ಆಡ ಇಲ್ಲ ಎಣ್ಣೆ ಆಡಿಲ್ಲ. ಅಂದರೆ ಎಲ್ಲ ವರ್ಗದವ್ರಿಗೂ ಒಂದೊಂದು ಹಾಡು ಮಾಡಿದ್ದೀನಿ ಸರ್. ಕ್ವಾಣಾಣೆ ಹೀರೋ ಇಂಟ್ರಡಕ್ಷನ್ ಸಾಂಗು ಎಲ್ಲ ಬಿಲ್ಡಪ್ ಸಾಂಗ್ ಇರುತ್ತೆ ಅಲ್ವಾ. ನಾನು ಹಳ್ಳಿ ಸೊಗಡು ಮಧ್ಯ ನೇಚರ ಪ್ರಕೃತಿಯ ಮಧ್ಯ ಎಮ್ಮೆ ಮುಖಾಂತರ ಹೀರೋ ಇಂಟ್ರಡಕ್ಷನ್ ಆಗುವಂತ ಅದನ್ನ ನೀವು ಹೇಳಿದ್ದು ಹಾಡು ಮಾಡಿದ್ದೀನಿ. ಹೆಣ್ಣು ಹುಡುಕವ್ರ ಸಮಸ್ಯೆ ಇಟ್ಕೊ ಒಂದು ಹಾಡು ಮಾಡಿದ್ದೀನಿ. ಆಮೇಲೆ IT ಅವ್ರದ್ದು ಏನೆಲ್ಲ ಗೋಳಾಟ ಇರುತ್ತೆ ಅಂದ್ಬಿಟ್ಟು, ಇಂದು ಶುಕ್ರವಾರ ಶುಭವ ತರುವ ವಾರ, IT BT ಅವರು ಕುಣಿದು ಕುಪ್ಪಳಿಸುವ ವಾರ ಅಂದ್ಬಿಟ್ಟು, ಅವರ ದಿನ ಎದ್ದು ಮೂತಿ ತೊಳೆದು ಲ್ಯಾಪ್ಟಾಪ್ ಮುಂದೆ ಕೂರಮ್ಮ, ಚಡ್ಡಿ ಮೇಲೆ ಶರ್ಟ್ ಹಾಕೊಂಡು ಮೀಟಿಂಗ್ ಜಾಯ್ನ್ ಆಗಮ್ಮ ಅಂದ್ಬಿಟ್ಟು IT ಅವ್ರಿಗೆಲ್ಲ ಸೇರಿ ಒಂದು ಹಾಡು ಮಾಡಿದ್ದೀನಿ. ಆಮೇಲೆ ಮೆಲೋಡಿ ಸಾಂಗು, ಕೈ ತೊಳಕ ಮುಟ್ಟಬೇಕು ನನ್ನ ಹುಡುಗಿ, ಏನು ಚಂದ ಕಾಣಿಸ್ತಾವಳೆ ನನ್ನ ಹುಡುಗಿ, ಕೈ ತೊಳಕ ಮುಟ್ಟಂಗವಳೆ ನನ್ನ ಹುಡುಗಿ, ಏನು ಚಂದ ಕಾಣಿಸ್ತಾವಳೆ ನನ್ನ ಬೆಡಗಿ, ಹತ್ತಿರ ಬಾರಮ್ಮಿ ಪಕ್ಕದಲ್ಲಿ ಕೂರಮ್ಮಿ, ಮುತ್ತೊಂದ ನೀಡಮ್ಮಿ, ಓಡೋಡ್ಕೊಂಡು ಓಡಿ ಬಂದೆ ನಿನ್ನನ್ನು ನೋಡಲು, ಒಯ್ಯಾರೆ 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 ಒಯ್ಯ, ಒಯ್ಯಾರೆ 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 ಒಯ್ಯ ಒಯ್ಯಾರಿ. ಇದೊಂದು ಮೆಲೋಡಿ ಸಾಂಗ್ ಇದೆ. ಮತ್ತೆ ಒಂದು ದೇವ್ರು ಸರಿ ಇಲ್ಲ ಅಂದ್ಬಿಟ್ಟು ಒಂದು ಹಾಡು ಮಾಡಿದ್ದೀನಿ. ಅಂದರೆ ದೇವ್ರು ಸರಿ ಇಲ್ಲ ಬೇಜಾರಾದಾಗೆಲ್ಲ ಅವನು ನಾನೇ ಸಿಗ್ತೀನಲ್ಲ,
ಅಂದರೆ ತುಂಬ ಎಲ್ರಿಗೂ ಒಂಥರ ಈ ಆಡು ಭಾಷೆಯಲ್ಲಿ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂದರೆ ಬಾಯಿಗೆ ಹಾಡುಗಳು ಬರಬೇಕು, ಕೇಳಿದ ತಕ್ಷಣ ತಲೆಗೆ ಹೋಗಿ ಕೂರಬೇಕು, ಮತ್ತು ಸುಲಭವಾಗಿ ಬಾಯಿಗೆ ಹಾಡುಗಳು ಬರಬೇಕು. ಇದರಲ್ಲಿ ಎಲ್ಲ ಹಾಡುಗಳನ್ನು ಕಂಪೋಸ್ ಮಾಡಿ. ಇಲ್ಲ ಸರ್, ನೀವು ಸಿನಿಮಾಗೆ ಬಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಹಾಡುಗಳು ಸಪ್ರೇಟ್ ಯಾವುವೂ ಇಲ್ಲ, ಎಲ್ಲವೂ ಕಥೆ ಒಳಗಡೆ ಬ್ಲೆಂಡ್ ಆಗಿರುವಂಥ ಹಾಡುಗಳು.